ಹಲೋ ಗೆಳೆಯರೆ, ಎಲ್ಲರಿಗೂ ಕರ್ನಾಟಕ ಸ್ಟಡಿ ಝೋನ್ಗೆ ಸ್ವಾಗತ. ಕೇಂದ್ರ ಬಜೆಟ್ 2025 ಭಾಗ 1 ಅಪ್ಡೇಟೆಡ್. ಯೂನಿಯನ್ ಬಜೆಟ್ 2025 ಪ್ರೆಸೆಂಟೆಡ್ ಬೈ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಆನ್ 1st February 2025. ಫೈನಾನ್ಸ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್. ಸ್ವತಂತ್ರ ಭಾರತದ ನಂತರ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿರುವವರ ಮಾಹಿತಿ. ಆರ್.ಕೆ. ಷಣ್ಮುಗಂ ಶೆಟ್ಟಿಯವರು ಮೊದಲನೇ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ ಮತ್ತು 28ನೇ ಹಣಕಾಸು ಸಚಿವರಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1, 2025 ತಮ್ಮ 8ನೇ ಬಾರಿಗೆ ಬಜೆಟನ್ನು ಮಂಡಿಸಿದ್ದಾರೆ. Question number 1. How many Union budget as Finance Minister Nirmala Sitharaman presented as for February 1st, 2025? Option A 6, Option B 7, Option C 8, Option D 9. ಫೆಬ್ರವರಿ 1, 2025 ಹೊತ್ತಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಕೇಂದ್ರ ಬಜೆಟ್ಗಳನ್ನು ಮಂಡಿಸಿದ್ದಾರೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ರೈಟ್ ಆನ್ಸರ್ ಆಪ್ಷನ್ ಸಿ 8. ನಿರ್ಮಲಾ ಸೀತಾರಾಮನ್ ಇಂಡಿಯಾಸ್ ಫಸ್ಟ್ ಫುಲ್ ಟೈಮ್ ಫೀಮೇಲ್ ಫೈನಾನ್ಸ್ ಮಿನಿಸ್ಟರ್. ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ಹಣಕಾಸು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದ ಗವರ್ನಮೆಂಟ್ ಪ್ರೆಸೆಂಟ್ ಇಟ್ ಆನ್ ದ ಫಸ್ಟ್ ಡೇ ಆಫ್ ಫೆಬ್ರವರಿ ಸೊ ದಟ್ ಇಟ್ ಕುಡ್ ಬಿ ಮೆಟೀರಿಯಲೈಸ್ಡ್ ಬಿಫೋರ್ ದಿ ಬಿಗಿನಿಂಗ್ ಆಫ್ ನ್ಯೂ ಫಿನಾನ್ಷಿಯಲ್ ಇಯರ್ ಇನ್ ಏಪ್ರಿಲ್. ಸರ್ಕಾರವು ಫೆಬ್ರವರಿಯ ಮೊದಲ ದಿನದಂದು ಅದನ್ನು ಪ್ರಸ್ತುತಪಡಿಸುತ್ತದೆ. ಇದರಿಂದಾಗಿ ಏಪ್ರಿಲ್ನಲ್ಲಿ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗುವ ಮೊದಲು ಅದನ್ನು ಕಾರ್ಯರೂಪಕ್ಕೆ ತರಬಹುದು. ಸಿನ್ಸ್ 1947 there have been a total of 75 annual budgets, 15 interim budgets and 4 special budgets or mini budgets. 1947ರಿಂದ ಒಟ್ಟು 75 ವಾರ್ಷಿಕ ಬಜೆಟ್ಗಳು, 15 ಮಧ್ಯಂತರ ಬಜೆಟ್ಗಳು ಮತ್ತು 4 ವಿಶೇಷ ಬಜೆಟ್ ಅಥವಾ ಮಿನಿ ಬಜೆಟ್ಗಳು ನಡೆದಿವೆ. ಮೊರಾರ್ಜಿ ದೇಸಾಯಿ has presented 10 budgets which is the highest count, followed by P. Chidambaram 9 and Pranab Mukherjee 8. Yashwantrao Chavan and C.D. Deshmukh have presented 7 budgets each, while Manmohan Singh and T.T. Krishnamachari have presented 6 budgets. ನಿರ್ಮಲಾ ಸೀತಾರಾಮನ್ 8 budgets. ಮೊರಾರ್ಜಿ ದೇಸಾಯಿ 10 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಪಿ ಚಿದಂಬರಂ 9 ಮತ್ತು ಪ್ರಣಬ್ ಮುಖರ್ಜಿ ಅವರು 8. ಯಶವಂತ್ ಸಿನ್ಹಾ, ಯಶವಂತ್ ಚವಾಣ್ ಮತ್ತು ಸಿ.ಡಿ. ದೇಶ್ಮುಖ್ ಅವರು ತಲಾ 7 ಬಜೆಟ್ ಮಂಡಿಸಿದರೆ, ಮನಮೋಹನ್ ಸಿಂಗ್ ಮತ್ತು ಟಿ.ಟಿ. ಕೃಷ್ಣಮೋಚಾರಿ 6 ಬಜೆಟ್ ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು 8 ಬಜೆಟನ್ನು ಮಂಡಿಸಿದ್ದಾರೆ. ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2019ರಿಂದ 2025 ಒಟ್ಟು 8 ಬಾರಿ ಕೇಂದ್ರ ಬಜೆಟನ್ನು ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ becomes the first finance minister to present 8 consecutive budgets, followed by Morarji Desai 6, Manmohan Singh 5 times, Arun Jaitley 5 times, P. Chidambaram and Yashwant Sinha 5 times. Question number 2. According to Union Budget 2025-26, the budget will focus on which theme? Option A MSME and middle class. Option B a country is not just its soil, a country is its people. Option C employment and skilling. Option D none of the above. 2025-26 ಕೇಂದ್ರ ಬಜೆಟ್ ಪ್ರಕಾರ ಬಜೆಟ್ ಯಾವ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ? ಆಪ್ಷನ್ ಎ MSME ಮತ್ತು ಮಧ್ಯಮ ವರ್ಗ. ಆಪ್ಷನ್ ಬಿ ಒಂದು ದೇಶ ಎಂದರೆ ಅದರ ಮಣ್ಣು ಮಾತ್ರ ಅಲ್ಲ, ಆ ದೇಶದ ಜನರು. ಆಪ್ಷನ್ ಸಿ ಉದ್ಯೋಗ ಮತ್ತು ಕೌಶಲ್ಯ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಕಂಟ್ರಿ ಈಸ್ ನಾಟ್ ಜಸ್ಟ್ ಇಟ್ಸ್ ಸಾಯಿಲ್, ಎ ಕಂಟ್ರಿ ಈಸ್ ಇಟ್ಸ್ ಪೀಪಲ್. ಒಂದು ದೇಶ ಎಂದರೆ ಅದರ ಮಣ್ಣು ಮಾತ್ರ ಅಲ್ಲ, ಆ ದೇಶದ ಜನರು. ಬಜೆಟ್ ಥೀಮ್. Our economy is the fastest growing among all major global economies. Our development track record of the past 10 years and structural reforms have drawn global attention.
Confidence in India's capability and potential has only grown in this period. We saw the next 5 years as a unique opportunity to realize Sabka Vikas, stimulating balanced growth for all regions. The great Telugu poet and playwright Gurujada Apparao had said, Deshamante matti kadandi, Deshamante manushulai, meaning a country is not just its soil, a country is its people. In line with this, for us, Viksit Bharat encompasses. Question number 3. What is the total expenditure announced in the Union Budget for the fiscal year 2025-26 by Finance Minister Nirmala Sitharaman? 2025-26 ಹಣಕಾಸು ವರ್ಷದ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ ಒಟ್ಟು ಖರ್ಚು ಎಷ್ಟು? ಆಪ್ಷನ್ ಎ 45.80 ಟ್ರಿಲಿಯನ್, ಆಪ್ಷನ್ ಬಿ 48.25 ಟ್ರಿಲಿಯನ್, ಆಪ್ಷನ್ ಸಿ 50.65 ಟ್ರಿಲಿಯನ್, ಆಪ್ಷನ್ ಡಿ 52.10 ಟ್ರಿಲಿಯನ್. ರೈಟ್ ಆನ್ಸರ್ ಆಪ್ಷನ್ ಸಿ 50.65 ಟ್ರಿಲಿಯನ್. ಈ ಬಾರಿಯ ಬಜೆಟ್ ಗಾತ್ರ 50.65 ಲಕ್ಷ ಕೋಟಿ. 2024-25ನೇ ಸಾಲಿಗಿಂತ ಶೇಕಡ 7.4ರಷ್ಟು ಹೆಚ್ಚಳ. ಕಳೆದ ಸಲ 47.16 ಲಕ್ಷ ಕೋಟಿ ಬಜೆಟ್ ಮಂಡನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಮಂಡಿಸಿದ 25-26ನೇ ಸಾಲಿನ ಬಜೆಟ್ ಗಾತ್ರ 50,65,345 ಲಕ್ಷ ಕೋಟಿ ರೂಪಾಯಿಗಳು. Central Government Expenditure Budget Estimation for 2025-26 in crores. Total expenditure is 50,65,345 crores. Question number 4. According to the Union Budget 2025-26, what is the limit for not paying any income tax introduced in the new tax regime? 2025-26ರ ಕೇಂದ್ರ ಬಜೆಟ್ ಪ್ರಕಾರ ಹೊಸ ತೆರಿಗೆ ಪದ್ಧತಿಯಲ್ಲಿ ಪರಿಚಯಿಸಲಾದ ಯಾವುದೇ ಆದಾಯ ತೆರಿಗೆಯನ್ನು ಪಾವತಿಸದಿರಲು ಮಿತಿ ಎಷ್ಟು? ಆಪ್ಷನ್ ಎ 7 ಲಕ್ಷ ಆದಾಯದವರೆಗೆ, ಆಪ್ಷನ್ ಬಿ 10 ಲಕ್ಷ ಆದಾಯದವರೆಗೆ, ಆಪ್ಷನ್ ಸಿ 12 ಲಕ್ಷ ಆದಾಯದವರೆಗೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ರೈಟ್ ಆನ್ಸರ್ ಆಪ್ಷನ್ ಸಿ 12 ಲಕ್ಷ ಆದಾಯದವರೆಗೆ. ಕೇಂದ್ರ ಆಯವ್ಯಯ ಹೊಸ ತೆರಿಗೆ ಪದ್ಧತಿಯಲ್ಲಿ 12 ಲಕ್ಷ ಆದಾಯದವರೆಗೆ ಶೂನ್ಯ ಆದಾಯ ತೆರಿಗೆ. Question number 5. According to Union Budget 2025-26, which are the powerful engines of development? Option A agriculture, option B investment, option C exports, option D all the above. 25-26ರ ಕೇಂದ್ರ ಬಜೆಟ್ ಪ್ರಕಾರ ಅಭಿವೃದ್ಧಿಯ ಶಕ್ತಿಶಾಲಿ ಎಂಜಿನ್ಗಳು ಯಾವುವು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಹೂಡಿಕೆ, ಆಪ್ಷನ್ ಸಿ ರಫ್ತು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ, ಅಗ್ರಿಕಲ್ಚರ್. Agriculture as the first engine. Prime Minister Dhan Dhanya Krishi Yojana developing Agri-District program. Motivated by the success of aspirational district program, our government will undertake a Prime Minister Dhan Dhanya Krishi Yojana in partnership with states. Through the coverage of existing schemes and specialized measures, the program will cover 100 districts with low productivity, moderate crop intensity and below average credit parameters. It aims to number 1 enhance agricultural productivity, number 2 adopt crop diversification and sustainable agricultural practice, number 3 augmented post harvest storage at the panchayat and block levels, number 4 improve irrigation facilities, and number 5 facilitate availability of long-term and short-term credit. This program is likely to help 1.7 crore farmers. ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ. 1. ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು. 2. ಬೆಳೆ ವೈವಿಧ್ಯೀಕರಣ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಉತ್ತೇಜನ. ನಂಬರ್ 3 ಕೊಯ್ಲಿನ ನಂತರದ ಶೇಖರಣೆಯನ್ನು ಹೆಚ್ಚಿಸುವುದು. ನಂಬರ್ 4 ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು. ಈ ಯೋಜನೆಯು 1.7 ಕೋಟಿ ರೈತರಿಗೆ ನೆರವಾಗಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕರ್ನಾಟಕ ಸ್ಟಡಿ ಝೋನ್. Please like, share and subscribe our channel. Thank you one and all.